आर1 न्यूज़ में आपका स्वागत है। मैं आपके साथ फरहान नाज़। ಇಂದು ವಿಜಯಪುರ ಮತಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾದಂತಹ ಹಾಸಿಂಪೀರ್ ವಾಲಿಕಾರ್ ಅವರು ಆಮ್ ಆದ್ಮಿ ಪಕ್ಷಕ್ಕೆ ಜನರ ಅಪಾರ ಪ್ರೀತಿ ಮಮತೆ ಇಟ್ಟುಕೊಂಡು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ ಮತ್ತು ನಮ್ಮ ವಿಜಯಪುರದಲ್ಲಿ ಜನರು ಯಾವುದೇ ಭಯಭೀತವಾಗಿ ತಮ್ಮ ಜೀವನವನ್ನು ನಡೆಸಬೇಕು. ನಾನು ಒಂದು ಧರ್ಮದ ಚುನಾವಣೆ ಮಾಡಲಿಕ್ಕೆ ಬರಲಿಲ್ಲ. ಎಲ್ಲ ಧರ್ಮೀಯರು ನನಗೆ ಮತ ಹಾಕುತ್ತಾರೆ. ಯುವಕರು, ಬಡಜನರಿಗೆ, ಅಸಹಾಯಕರಿಗೆ ಅನೇಕ ಯೋಜನೆಗಳನ್ನು ತರುವುದರ ಸಹಿತ 25,000 ಜನರ ಬದುಕನ್ನು ಕಟ್ಟಿಕೊಡುವಂತಹ ಕನಸನ್ನು ನಾನು ಕಟ್ಟಿಕೊಂಡಿದ್ದೇನೆ ಎಂದು ಸಮಸ್ತ ವಿಜಯಪುರ ಮತದಾನ ಬಾಂಧವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ನಾನು ವಿಜಯಪುರ ನಗರದ ಸಾಮಾಜಿಕ ಕಾರ್ಯಕರ್ತ. ಅನೇಕ ಮಾನವ ಹಕ್ಕುಗಳ ಹೋರಾಟಗಳನ್ನು ಮಾಡುವುದರ ಮೂಲಕ ಬಸವ ಸಂಸ್ಕೃತಿ ಉತ್ಸವ, ಛತ್ರಪತಿ ಶಿವಾಜಿ ಮಹಾರಾಜರ ದಿನಾಚರಣೆ, ಅದರ ಟಿಪ್ಪು ಸುಲ್ತಾನರ ಜಯಂತಿ, ಕನ್ನಡದಲ್ಲಿ ಪುರಾಣ ಪ್ರವಚನ, ಭಗತ್ ಸಿಂಗ್, ಅನೇಕ ಮಹಾಪುರುಷರ ದಿನಾಚರಣೆಗಳನ್ನು ಆಚರಣೆ ಮಾಡುವುದರ ಮೂಲಕ ಈ ಜಿಲ್ಲೆಯಲ್ಲಿ ಸರ್ವಧರ್ಮ ಪ್ರತಿಷ್ಠಾಪನೆ ಮಾಡಿದಂಥ ಕೀರ್ತಿ, ಹೆಗ್ಗಳಿಕೆ ಅನೇಕ ಪೂಜ್ಯ ಶ್ರೀಗಳು ನನ್ನನ್ನು ಗುರುತಿಸಿದ್ದಾರೆ. ನಾನು ಭಾಳ ಅಪಾರವಾದಂಥ ಪ್ರೀತಿ ಮಮತೆ ಇಟ್ಟುಕೊಂಡು ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ. ಕಾರಣ ಅಂದರೆ ದೆಹಲಿ ಮತ್ತು ಪಂಜಾಬ್ನಲ್ಲಿ ಮುಖ್ಯಮಂತ್ರಿ ಗೌರವಾನ್ವಿತರಾದಂಥ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವರು ಬಡಜನರಿಗೆ, ಸಾಮಾನ್ಯ ಜನರಿಗೆ, ಅಸಹಾಯಕರಿಗೆ, ದುರ್ಬಲರಿಗೆ ಅನೇಕ ಯೋಜನೆಗಳನ್ನು ನೀಡುವುದರ ಮೂಲಕ ಭರವಸೆಯ ಬದುಕನ್ನು, ಘನತೆಯ ಬದುಕನ್ನು ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿರುವಂಥ ಏಕೈಕ ಮುಖ್ಯಮಂತ್ರಿ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವರು. ಉಚಿತವಾದಂಥ ಶಿಕ್ಷಣ, ಉಚಿತವಾದಂಥ ಆರೋಗ್ಯ, ಉಚಿತವಾದಂಥ ವಿದ್ಯುತ್ ಶಕ್ತಿ, ಉಚಿತವಾಗಿ ನೀರು, ಇನ್ನಿತರ ಮಹಿಳೆಯರಿಗೆ ಉಚಿತವಾದಂಥ ಬಸ್ ಸೌಲಭ್ಯಗಳನ್ನು ನೀಡುವುದರ ಮೂಲಕ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು 20,000 ರೂಪಾಯಿ ಉಳಿಯುವಂತೆ ಮಾಡಿದ ಕೀರ್ತಿ ಸನ್ಮಾನ್ಯ ಶ್ರೀ ಅರವಿಂದ್ ಕೇಜ್ರಿವಾಲ್. ನರೇಂದ್ರ ಮೋದಿಯವರು ದಿನನಿತ್ಯ ದಿಲ್ಲಿಯಲ್ಲೇ ಮಲಗ್ತಾರೆ. ಆದರೆ ದಿಲ್ಲಿಯ ಸರ್ಕಾರದಲ್ಲಿ 67 ಶಾಸಕರನ್ನು ತಂದುಕೊಟ್ಟಂಥ ಹೆಗ್ಗಳಿಕೆ ಕೇಜ್ರಿವಾಲ್ ಅವರದು. ನರೇಂದ್ರ ಮೋದಿಯವರು ಕೇವಲ 3 ಶಾಸಕರು ಮಾತ್ರ ದಿಲ್ಲಿಯಲ್ಲಿ ಬಂದಿದ್ದಾರೆ. ಇದನ್ನು ಇಡೀ ದೇಶ ಬಹಳ ಗಮನವಿಟ್ಟು ನೋಡ್ತಾ ಇದೆ. ನಾನು ವಿದ್ಯಾವಂತ, 4 MA ಓದಿಕೊಂಡವನು. ಹೀಗಾಗಿ ಕೇಜ್ರಿವಾಲ್ ಅವರ ಆಲೋಚನೆಗಳನ್ನು, ಚಿಂತನೆಗಳನ್ನು, ತತ್ವಗಳನ್ನು, ಸಿದ್ಧಾಂತಗಳನ್ನು ಪರಿಪಾಲನೆ ಮಾಡಿ ವಿಜಯಪುರ ನಗರದ ಮತದಾರರ ಗೌರವ ಘನತೆಗಳನ್ನು ಹೆಚ್ಚಿಸುವುದರ ಜೊತೆಗೆ ಶಾಂತಿ, ಸರ್ವಧರ್ಮದ ವಿಚಾರಗಳನ್ನು ಅಳವಡಿಸಿಕೊಂಡು ಬದುಕಿದಂಥವನು. ಈ ನಗರದಲ್ಲಿ ಭಯಭೀತರಾಗದೆ ಜನರು ಬದುಕಬೇಕು. ಯಾವುದೇ ಅಭ್ಯರ್ಥಿಯಿಂದ ಭಯಭೀತ ಆಗಬಾರದು. ನಾವು ನಡೆದ ಬಂದ ದಾರಿ ಸುಗಮವಾಗಿರಬೇಕು, ಸಚ್ಚಾರಿತ್ರ್ಯದಿಂದ ಕೂಡಿರಬೇಕು. ಎಲ್ಲ ಧರ್ಮೀಯರನ್ನು ಪ್ರೀತಿ ಮಮತೆ ವಾತ್ಸಲ್ಯದಿಂದ ಕಾಣ್ತಕ್ಕಂಥ ಸದ್ಗುಣಗಳು ನಾವೆಲ್ಲರೂ ಅಳವಡಿಸಿಕೊಂಡಿರಬೇಕು. ಈಗಿರುವ ನಾಳೆ ಬರುವ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿಗಳು ಬರ್ತಾರೆ ಅನ್ನುವುದನ್ನು ಜನ ಗಮನಿಸ್ತಾರೆ. ಜನರಲ್ಲಿ ಭಯ ಹುಟ್ಟಿಸುವ, ಒಂದು ಧರ್ಮದ ಬಗ್ಗೆ ಟೀಕೆ ಮಾಡುವ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆಗೆ ಸಮಾಜದ ಯಾವುದೇ ರೀತಿಯಾದಂಥ ಜ್ಞಾನವಿಲ್ಲದ ಜನರು ಈ ಸಮಾಜಕ್ಕೆ ಬಂದರೆ ಈ ಸಮಾಜವನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಏನು? ನಂಬಿಕೆಯ, ಪರೋಪಕಾರದ, ವಿಶ್ವಾಸದ, ಜನರ ಮಧ್ಯದಲ್ಲಿ ಬದುಕುವ, ಜನರ ಹಿತವನ್ನು ಕಾಯುವ, ಜನರೆಲ್ಲ ಆಸ್ತಿಗೆ ಧಕ್ಕೆ ಬರದಂತೆ ಬದುಕುವ ಸದ್ಗುಣಗಳನ್ನು ಆಮ್ ಆದ್ಮಿ ಪಕ್ಷ ಖಂಡಿತ ಮಾಡ್ತದೆ ಮತ್ತು ಭರವಸೆ ಇದೆ. ಆ ಕಾರಣಕ್ಕಾಗಿ ವಿದ್ಯಾವಂತ, ಬುದ್ಧಿವಂತ ಮತದಾರರು ಖಂಡಿತವಾಗಿಯೂ ವಿಜಯಪುರದ ನಗರದಲ್ಲಿ ಆಮ್ ಆದ್ಮಿ ಪಕ್ಷ ಖಂಡಿತವಾಗಿಯೂ ಇದು ಅಧಿಕಾರಕ್ಕೆ ಬರ್ತದೆ ಮತ್ತು ನಾನು ಖಂಡಿತವಾಗಿಯೂ ಗೆಲ್ತೇನೆ ಅನ್ನುವಂಥ ಅಪಾರವಾದಂಥ ನಂಬಿಕೆಯನ್ನು ಇಟ್ಟುಕೊಂಡು ಈ ಚುನಾವಣೆಯಲ್ಲಿ ಸ್ಪರ್ಧೆಗೆ ನಿಂತುಕೊಂಡಿದ್ದೇನೆ. ಇದು ಸುಪ್ರಸಿದ್ಧ ಐತಿಹಾಸಿಕ ನಗರ. ಅನೇಕ ಜಾತಿ, ಮತ, ಪಂಥ, ಭಾಷೆ, ಲಿಂಗ, ವರ್ಣದವರು ಇಲ್ಲಿ ಬದುಕಿದ್ದಾರೆ.
ಬಹುತ್ವದಲ್ಲಿ ನಂಬಿಕೆ ಇಟ್ಟು ಬದುಕ್ತಾ ಇದ್ದೀವಿ ನಾವು. ಈ ಬಹುತ್ವದ ಸಂಕೇತ ನಾವು ಬದಿಟ್ಕೊಂಡು ಹೋರಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಎಲ್ಲ ಧರ್ಮೀಯರು, ನಾನು ಒಂದು ಧರ್ಮದ ಚುನಾವಣೆ ಮಾಡಲಿಕ್ಕೆ ಬರಲಿಲ್ಲ, ಒಂದು ಜಾತಿಯ ಚುನಾವಣೆ ಮಾಡಲಿಕ್ಕೆ ಖಂಡಿತ ಇದರಲ್ಲಿ ನಿಂತುಕೊಂಡಿಲ್ಲ. ಎಲ್ಲ ಧರ್ಮೀಯರು ನನಗೆ ಮತ ಹಾಕ್ತಾರೆ. ಪಕ್ಷಗಳ ಮಧ್ಯದಲ್ಲಿ ಸ್ಪರ್ಧೆ ಆಗಬೇಕೇ ಹೊರತು ಜಾತಿಗಳ ಮಧ್ಯದಲ್ಲಿ ಇದು ಸ್ಪರ್ಧೆ ಆಗಬಾರ್ದು ಅನ್ನುವಂಥ ಹಿತವನ್ನಿಟ್ಟುಕೊಂಡು ಇಲ್ಲಿಗೆ ಬಂದಿದ್ದೇನೆ. ಅದಕ್ಕೆ ತಾವೆಲ್ಲರೂ ನನಗೆ ದಯಮಾಡಿ ಮತವನ್ನು ನೀಡಿ ಆಯ್ಕೆ ಮಾಡಿದ್ದಾದರೆ ಇಲ್ಲಿಯ ನಗರದ ಯುವಕರಿಗೆ, ಬಡಜನರಿಗೆ, ಅಸಹಾಯಕರಿಗೆ, ದುರ್ಬಲರಿಗೆ ಅನೇಕ ಯೋಜನೆಗಳನ್ನು ತರುವುದರ ಮೂಲಕ 25,000 ಜನರ ಬದುಕನ್ನು ಕಟ್ಟಿಕೊಡುತ್ತಕ್ಕಂಥ ಕನಸನ್ನು ಖಂಡಿತವಾಗಿಯೂ ನಾನು ಕಟ್ಟಿಕೊಂಡಿದ್ದೇನೆ, ಆ ಹಂಬಲವನ್ನು ಇಟ್ಟುಕೊಂಡಿದ್ದೇನೆ ಅನ್ನುವಂಥ ಮಾತನ್ನು ಸಮಸ್ತ ಬಿಜಾಪುರ ನಗರದ ಮತದಾರ ಬಾಂಧವರಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ನಾನು ಹಾಸಿಂ ಪೀರ್ ವಾಲಿಕಾರ್, ಅಧಿಕೃತ ಅಭ್ಯರ್ಥಿ, ಆಮ್ ಆದ್ಮಿ ಪಕ್ಷ, ವಿಜಯಪುರ.